ಇದು ಜಲ್ ಜೀವನ ಯೋಜನೆ ಏನಿದೆ, ಇದು ಒಂದು ಜಲ್ ಜೀವನ ಯೋಜನೆ ಪೈಪ್ಲೈನು. ಸೊ ಇದು ಬಂದು ನಿಮಗೆ ಎಷ್ಟು ವರ್ಷ ಆಗಿದೆ ಅಂದರೆ ತಂದು ಬಿಸಾಕಿ ಇಲ್ಲಿಗೆ ಇದೇ ಸ್ಥಳಕ್ಕೆ ತಂದು ಬಿಸಾಡಿ ಸರಿ ಸುಮಾರು 3 ರಿಂದ 4 ವರ್ಷ ಆಗಿದೆ ಅಂದಾಜು ಮಾಡೋದಾದರೆ. ಇದರ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲವೂ ಸಹ ಸರ್ವನಾಶ ಆಗೋಗಿದೆ. ಸೊ ಯಾಕೆ ತಂದು ಬಿಸಾಕಿದ್ರು ಅಂದರೆ ಈ ಕೆಲಸದ ಮೇಲೆ ಅಷ್ಟು ನಿಗಾ ಇಲ್ಲ, ಅಷ್ಟು ಆಸಕ್ತಿ ಇಲ್ಲ. ಅದು ಬಿಸಾಕ್ಬಿಟ್ಟು ಅದ್ರ ಕಡೆ ಗಮನನೇ ಕೊಟ್ಟಿಲ್ಲ. ಇವತ್ತು ನೋಡಿ ನಮ್ಮ ಗ್ರಾಮಸ್ಥರು, ನಮ್ಮ ರಮೇಶ್ ಏನು ಹೂವಿನ ಅಂಗಡಿ ವ್ಯಾಪಾರಸ್ಥರು ಇವತ್ತೇನು ಮಾಡ್ತಾರೆ, ಸ್ವಇಚ್ಛೆಯಿಂದ ಇಲ್ಲಿ ಯಾವನೋ ಒಬ್ಬ ಕಂತ್ರಿನ ಮಗ ದೇವಸ್ಥಾನದ ಎದುರುಗಡೆ ರೀಸಸ್ ಮಾಡ್ತಾ ನಿಂತಿರ್ತಾನೆ. ಅಲ್ಲೊಬ್ರು ಗಂಧದ ಕಡ್ಡಿ ಹಸ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ, ದೇವ್ರು ಅಂದ್ಬಿಟ್ಟು, ನಮ್ಮ ದೇವ್ರು ಅಂದ್ಬಿಟ್ಟು ಆ ದೇವ್ರನ್ನ ನಂಬಿ ಪೂಜೆ ಮಾಡ್ತಾ ಇರ್ತಾರೆ. ಆ ಲೋಫರ್ ಅಲ್ಲೇ ಎದುರುಗಡೆ ನಿಂತ್ಕೊಂಡು ರೀಸಸ್ ಮಾಡ್ತಾ ಇರ್ತಾನೆ. ಅದನ್ನ ಕಣ್ಣಾರ ನೋಡಿದಂತಹ ನಮ್ಮ ರಮೇಶ್, ನಮ್ಮ ಹೂವಿನ ಅಂಗಡಿ ವ್ಯಾಪಾರಸ್ಥರು, ಸೊ ರಮೇಶ್ ಅವ್ರು ಏನು ಮಾಡ್ತಾರೆ, ಇದನ್ನು ನೋಡಿ ಭಾಳ ಮನನೊಂದು ಬಪ್ಪ ಇಲ್ಲಿ ಈ ದೇವಸ್ಥಾನ ಒಂದು ಸ್ವಲ್ಪ ಸ್ವಚ್ಛ ಮಾಡೋಣ ಅಂದ್ಬಿಟ್ಟು ಸ್ವಇಚ್ಛೆಯಿಂದ ಈ JCB ಬಿಟ್ಟು ಎಲ್ಲನೂ ಸ್ವಚ್ಛಗೊಳಿಸ್ತಾ ಇದ್ದಾರೆ. ನೋಡಿ, ಅರ್ಥ ಆಯ್ತಾ? ಇದನ್ನೆಲ್ಲ ಯಾರು ಮಾಡಬೇಕು, ದಯವಿಟ್ಟು ಒಂದು ಕಮೆಂಟ್ ಹಾಕಿ. ಇದು ಯಾರು ಇನ್ಚಾರ್ಜ್ ಆಗುತ್ತೆ, ಯಾರು ಹೊಣೆ ಆಗುತ್ತೆ, ಒಂದು ಕಮೆಂಟ್ ಹಾಕ್ಬಿಟ್ಟು ತಿಳಿಸ್ರಿ. ಈ ದರಿದ್ರ ವ್ಯವಸ್ಥೆಗಳು ಯಾಕೆ, ನಮ್ಮ ಸಿಸ್ಟಮ್ ಯಾಕೆ ಈ ಥರ ಅವ್ಯವಸ್ಥೆಗಳಾಗಿ ನಿರ್ಮಾಣವಾಗಿದೆ ಅಂತಕ್ಕಂಥದ್ದನ್ನ ದಯವಿಟ್ಟು ಇದನ್ನೆಲ್ಲ ಒಂದು ಮೆನ್ಷನ್ ಮಾಡಿರಿ. ನಮ್ಮ ಸಮಾಜ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ, ಹದಗೆಟ್ಟು ಹೋಗೋದಲ್ಲ ಸಮಾಜ. ಸೊ ನೋಡಿ, ಈಗ ಒಂದಷ್ಟು ಕಂತ್ರಿಗಳು, ಒಂದಷ್ಟು ಕಚಡಗಳು ನಾವು ಈ ರೀತಿ ಒಂದು ಮನವಿ ಮಾಡಿದ್ರೆ ಅದರಲ್ಲೂ ನಮ್ಮಲ್ಲೇ ತಪ್ಕೊಂಡಿದೆ ಅಂತ ನನ್ನ ಬಾಯಲ್ಲಿ ಕೆಟ್ಟು ಹೊರಡಿಸು ಬರ್ತವೆ. ಆದರೆ ನಾನು ಇಲ್ಲಿ ಪ್ರಯೋಗ ಮಾಡೋಂಗಿಲ್ಲ, ಸಾಮಾಜಿಕ ಜಾಲತಾಣದಲ್ಲಿ ಅದನ್ನೆಲ್ಲ ನಾವು ವರ್ಡ್ಸ್ ಯೂಸ್ ಮಾಡೋಂಗಿಲ್ಲ. ಆದರೂ ಬಾಯಿ ಅಲ್ಲೂ ಹಿಡಿದು ಒಂದೊಂದು ಟೈಮ್ ಬಾಯಲ್ಲಿ ಬಂದ್ಬಿಡ್ತದೆ, ಏನು ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಅಂಥ ಅವಿವೇಕಿಗಳಿಗೆ, ಅನಾಗರಿಕರಿಗೆ, ವಿಕೃತ ಮನಸ್ಥಿತಿ ಉಳ್ಳವರಿಗೆ ನಾನು ಹೇಳ್ತಕ್ಕಂಥದ್ದು, ನಮ್ಮಲ್ಲಿ ತಪ್ಪುಗಳನ್ನ ಕಂಡುಹಿಡಿತಿದ್ದಾರೆ, ನೀನೇ ಹೋಗು, ನೀನೇ ಸರಿಪಡಿಸು, ನೀನೇ ಇದು ಮಾಡು ಅಂತಿದ್ರೆ ನೋಡ್ರಿ, ನಮ್ಮಲ್ಲಿ ಸಾಮರ್ಥ್ಯ ಇದ್ದರೆ ನಾವೇ ಸರಿಪಡಿಸ್ಬೋದಿತ್ತು. ನಮ್ಮಲ್ಲಿ ಸಾಮರ್ಥ್ಯ ಇಲ್ಲ. ಇದು ಯಾರು ಇನ್ಚಾರ್ಜ್ ಹೋಗುತ್ತೆ ಈ ದೇವಸ್ಥಾನ, ಅದನ್ನು ನೀವು ಗಮನಿಸಿ. ಹಳೆ ಕಾಲದ್ದು ಇದೊಂದು ಧಾರ್ಮಿಕ ದತ್ತಿ ಇಲಾಖೆ, ಪುರಾತತ್ವ ಇಲಾಖೆ ಅವರಿಗೆ ಅನ್ವಯ ಆಗುತ್ತೆ. ದಯವಿಟ್ಟು ಇದನ್ನ ಡೆವಲಪ್ಮೆಂಟ್ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ತೀವಿ. ಆಮೇಲೆ ನಮ್ಮ ಸರ್ಕಾರದ ಕೆಲಸ ಕಾರ್ಯಗಳು ಯಾವ ರೀತಿ ಹದಗೆಟ್ಟ ಒಂದು ದುರ್ವ್ಯವಸ್ಥೆ ಇದೆ ಅಂತಕ್ಕಂಥದ್ದನ್ನ ದಯವಿಟ್ಟು ಇದು ಮನಗಂಡು ಇಂಥ ಒಂದು ಅವ್ಯವಸ್ಥೆಗಳನ್ನ ಸರಿಪಡಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ದಯವಿಟ್ಟು ಗಮನ ಹರಿಸಿ ಅಂತ ಒಂದು ಮನವಿ ಮಾಡ್ತೀನಿ. ಈ ದೇವಸ್ಥಾನದ ಎದುರುಗಡೆ ನೋಡಿ ದೇವರಿದೆ, ನಾನು ತೋರಿಸ್ತೀನಿ, ನೋಡ್ಕೊಳ್ಳಿ. ಸೊ ನಮ್ಮ ಜನ ಅಂದರೆ ಎಂಥ ಮುಗ್ಧರು ಅಂದರೆ, ಈ ನಮ್ಮ ದೇವಸ್ಥಾನಗಳಲ್ಲಿ ಯಾವ್ದಾರ ಒಂದು ದೇವ್ರ ಫೋಟೋ ಇದ್ರೆ ಸಾಕು, ಅಲ್ಲಿ ಏನು ಮಾಡ್ತಾರೆ ಅಂದರೆ ಪೂಜೆ ಪುರಸ್ಕಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅರ್ಥ ಆಯ್ತಾ? ಸೊ ನಮ್ಮ ನೋಡಿ ಹೂವಿನ ಅಂಗಡಿ ವ್ಯಾಪಾರಸ್ಥರು, ನಮ್ಮ ರಮೇಶ್ ಹುಡುಗ ನೋಡಿ ಅಲ್ಲಿ ಬಲಗಡೆ ಕೈ ತೋರಿಸ್ತಾ ಇದ್ದಾರಲ್ಲ, ಅವರು ಇದನ್ನೆಲ್ಲ ಸ್ವಚ್ಛಗೊಳಿಸ್ತಕ್ಕಂಥ ಕಾರ್ಯ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಅದೊಂದು ದೃಶ್ಯ ನೋಡ್ತಾರೆ ಅವರು. ದೃಶ್ಯ ಅಂದರೆ ಏನು, ಆ ವ್ಯಕ್ತಿ ಏನು ಮಾಡ್ತಾನೆ, ಈ ದೇವಸ್ಥಾನದ ಎದುರುಗಡೆ ಬಂದು ರೀಸಸ್ ಮಾಡ್ತಾ ನಿಂತಿರ್ತಾನೆ. ಅರ್ಥ ಆಯ್ತಾ? ಅಲ್ಲೇ ಒಬ್ಬರು ಗಂಧದ ಕಡ್ಡಿ ಹಚ್ತಾ ಇರ್ತಾರೆ. ಸೊ ನಾನು ಏನಪ್ಪ ಇದು ಅಂತ ಕೇಳ್ತೀನಿ. ನೋಡಿ ಇಲ್ಲಿ ನೋಡ್ರಿ, ಇಲ್ಲಿ ಬಂದ್ಬಿಟ್ಟು ಗಂಧದ ಕಡ್ಡಿ ಹಚ್ತಾ ಇರ್ತಾರೆ ಒಬ್ಬರು ಮಹಿಳೆ. ನನ್ನ ಮಗ ಇಲ್ಲೇ ನಿಂತ್ಕೊಂಡು ಹುಚ್ಚೆ ರೀಸಸ್ ಮಾಡ್ತಾ ಇರ್ತಾನೆ. ಸೊ ಅದನ್ನು ನೋಡಿದಂತಹ ನಮ್ಮ ರಮೇಶ್ ಎಂಬಾತ, ಏನು ನಮ್ಮ ಗ್ರಾಮಸ್ಥರು, ಹೂವಿನ ಅಂಗಡಿ ವ್ಯಾಪಾರಸ್ಥರು, ನಮ್ಮ ನಾಯಕ ಜನಾಂಗದ ಏನು ಕುಲ ಬಾಂಧವರು, ಸೊ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಕೈಗೆತ್ಕೊಂಡು ಸ್ವಇಚ್ಛೆಯಿಂದ ತಾವು ಬಪ್ಪ ನಾನೇನು ಇದಕ್ಕೆ ಬೇಕಾದಂತಹ ನಾನು ವ್ಯಯ ಏನಿದೆ ಅದನ್ನು ನಾನು ನೀಡ್ತೀನಿ, ದಯವಿಟ್ಟು ಸ್ವಚ್ಛ ಮಾಡಿ ಅಂದ್ಬಿಟ್ಟು ಒಂದು ಮನವಿ ಹಾಕಿದ್ದಾರೆ. ಸೊ ಅದರಂತೆ ಇವತ್ತು ಇದೆಲ್ಲ ಏನು ಸ್ವಚ್ಛಗೊಳಿಸ್ತಕ್ಕಂಥ ಕಾರ್ಯ ನಡೀತಾ ಇದೆ. ಸೊ ಈ ಒಂದು ಕಾರ್ಯಕ್ಕೆ ದಯವಿಟ್ಟು ಪ್ರತಿಯೊಬ್ಬರ ಒಂದು ಮೆಚ್ಚುಗೆಯಲ್ಲಿ, ಸೊ ಇದರಲ್ಲಿ ನಮ್ಮವರೇ ನಮಗೆ ಏನು ತಪ್ಪುಗಳನ್ನ ಕಂಡುಹಿಡಿದು ನಮ್ಮನ್ನೇ ಪ್ರಶ್ನೆ ಮಾಡುವಂಥ ದರಿದ್ರ ಮನೋಭಾವನೆ ಇದೆ ನಮ್ಮಲ್ಲಿ. ಸೊ ಅಂತಹ ಮನಸ್ಥಿತಿ ಉಳ್ಳವರಿಗೆ ಆ ಭಗವಂತನೇ ನೋಡ್ಕೋಬೇಕು. ಸೊ ದಯವಿಟ್ಟು ಈ ಮುಂದಿನ ದಿವಸ ಏನು ಈ ಸಂಬಂಧಿತ ಏನು ದೇವಸ್ಥಾನ ಏನಿದೆ, ಈ ಒಂದು ಹಳೆಯ ದೇವಸ್ಥಾನ, ಇದಕ್ಕೆ ದಯವಿಟ್ಟು ಒಂದು ಅನುವು ಮಾಡಿಕೊಟ್ಟು ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಬೇಕಂತ ಒಂದು ಮನವಿ ಮಾಡ್ತೀನಿ. ಆಮೇಲೆ ಈ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ, ಸೊ ಅಲ್ಲಿ ಕಲ್ಲು ಕಂಬಗಳಿರಬೇಕು ಅಂತ ಹೇಳ್ತಾರೆ. ಕಲ್ಲು ಕಂಬಗಳಿಬೇಕಂಡ್ರಿ, ಇಲ್ಲಿ ಹೊರಗಡೆ 2 ಇದೆ, ಒಳಗಡೆ 7-8 ಇದೆ. ಸುತ್ತ ಕಲ್ಲು ಕಂಬಗಳಿಂದನೇ ನಿರ್ಮಾಣ ಮಾಡಿರೋದು. ಅರ್ಥ ಆಯ್ತಾ? ನೀವು ಕಲ್ಲು ಕಂಬ ಇಲ್ಲ, ಅದಿಲ್ಲ, ಇದಿಲ್ಲ ಅನ್ಕೊಂಡು ಕಾರಣ ಕೊಟ್ಕೊಂಡು ಹೊರ ವಲಯದಲ್ಲಿ ಇಟ್ಟಿಗೆ ಬಳಕೆ ಮಾಡಿದ್ದಾರೆ, ಒಳಗಡೆ ಮಾತ್ರ ಕಲ್ಲೇ, ಎಲ್ಲ ಕಲ್ಲು ಕಂಬಗಳೇ ಇರೋದು. ಅದನ್ನೆಲ್ಲ ದಯವಿಟ್ಟು ಅದನ್ನೆಲ್ಲ ಗಮನಿಸಿ ಈ ಒಂದು ದೇವಸ್ಥಾನದ ಒಂದು ಏಳಿಗೆಯನ್ನು ತಗೊಬನ್ನಿ ಅಂತ ಒಂದು ಮನವಿ ಮಾಡ್ತೀವಿ ಕಣ್ರಪ್ಪ, ಒಂದು ಮನವಿ ಮಾಡ್ತೀವಿ. ಈ ಜಲ್ ಜೀವನ್ ಯೋಜನೆಯ ಒಂದು ದರಿದ್ರ ವ್ಯವಸ್ಥೆ ಈ ರೀತಿ ಇದೆ. ಆ ಪೈಪ್ಲೈನ್ಗಳನ್ನ ತಗೊಂಡೋಗಿ ಬಿಸಾಕ್ಬಿಟ್ರೆ 5 ವರ್ಷದಿಂದ ನಿರಂತರವಾಗಿ ಈ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡೇ ಇದ್ದಾರೆ. ಆದರೆ ಆ ಕೆಲಸ ಕಾರ್ಯಗಳು
ಪೂರ್ಣ ಆಗೇ ಇಲ್ಲ. ಸೊ ಅದ್ರಲ್ಲಿ ಏನು ಕೋಟಿ ಕೋಟಿ ಏನು ತಿಂದು ನೀರು ಕುಡಿಬೇಕು ಎಲ್ಲ ಕುಡ್ಕೊಂಡೇ ಇದ್ದಾರೆ ಹೊರತು ಈ ಕೆಲಸ ಕಾಮಗಾರಿಗಳಂತೂ ಯಶಸ್ವಿ ಅಂತೂ ಆಗಲಿಲ್ಲ. 5-6 ವರ್ಷದಿಂದ ಸುಮ್ಮನೆ ಜಲಜೀವನ ಜಲಜೀವನ ಅನ್ಕೊಂಡೇ ಕೂತವ್ರೆ ಹೊರತು ಏನೂ ಇಲ್ಲ, ಅದ್ರಲ್ಲಿ ಏನು ಪ್ರವೃತ್ತಿ ಇಲ್ಲ. ಅರ್ಥ ಆಯ್ತಾ? ನೋಡಿ ಇದೆಲ್ಲ ಸ್ವಚ್ಛ ಮಾಡ್ತಾ ಇದಾರೆ. ನೋಡಿ ಈ ವಿಡಿಯೋ ಮೂಲಕ ಕೊನೆಯದಾಗಿ ಒಂದು ಮನವಿ ಮಾಡ್ತೀನಿ. ದಯವಿಟ್ಟು ನಮ್ಮ ಏನು ಈ ಗ್ರಾಮಸ್ಥರು, ವಿಶೇಷವಾಗಿ ಗ್ರಾಮಸ್ಥರು, ಸೊ ಇದಕ್ಕೆ ಗ್ರಾಮದವರು ಎಲ್ಲರೂ ಸೇರಿಕೊಂಡು ಎಲ್ಲ ಬಂಧುಗಳು ಸೇರಿ ಈ ದೇವಸ್ಥಾನದ ಏಳಿಗೆಗೆ ಇವತ್ತೇನೋ ನಮ್ಮ ಮಾರಿಗುಡಿಗಳು ದೇವಸ್ಥಾನಗಳು ನಡೀತಾ ಇದೆ, ಅದೇ ಥರ ದಯವಿಟ್ಟು ಪ್ರತಿಯೊಬ್ಬರು ಯಜಮಾನರುಗಳು, ವಿಶೇಷವಾಗಿ ಊರಿನ ಯಜಮಾನರುಗಳು, ಪ್ರತಿಯೊಬ್ಬ ಜಾತಿ ಜನಾಂಗದ ಯಜಮಾನರು ಎಲ್ಲರೂ ಸೇರ್ಕೊಳ್ಳಿ. ಎಲ್ಲ ಸೇರಿ ಈ ದೇವಸ್ಥಾನದ ಏಳಿಗೆಯನ್ನು ತಗೊಬರ್ರಪ್ಪ ಅಂತ ಒಂದು ಮನವಿ ಮಾಡ್ತೀನಪ್ಪ. ಕೊನೆಯದಾಗ ಒಂದು ಮನವಿ ಮಾಡ್ತಿದ್ದೀನಿ. ದೇವಸ್ಥಾನದ ಏಳಿಗೆಯನ್ನು ನಮ್ಮ ಗ್ರಾಮಸ್ಥರು, ಪ್ರತಿಯೊಬ್ಬ ಯಜಮಾನರು, ಎಲ್ಲ ನಮ್ಮ ಕೌದಳ್ಳಿ ಗ್ರಾಮದ ಪ್ರತಿಯೊಬ್ಬ ಯಜಮಾನರುಗಳು ಸೇರಿ ಈ ದೇವಸ್ಥಾನದ ಒಂದು ಏಳಿಗೆಗೆ ಒಂದು ಸಹಕಾರ ಕೊಡಿ ಅಂತ ಒಂದು ಮನವಿ ಮಾಡ್ತೀವಿ ಕಣ್ರಪ್ಪ. ಎಲ್ಲರೂ ಸೇರಿ ಒಂದು ನೋಡಿ, ಇದೊಂದು ಮನವಿನ ದಯವಿಟ್ಟು ಹಗುರವಾಗಿ ತಗೋಬೇಡಿ. ಎಲ್ಲರೂ ಸೇರಿ ಯಾಕೆ ನಾವು ಮಾಡಬಾರ್ದು? ಇವತ್ತು ಕೋಟಿಗಟ್ಟಲೆ ಖರ್ಚು ಮಾಡಿ ಇವತ್ತು ನಮ್ಮ ಏನೋ ಮಾರಿಗುಡಿ ದೇವಸ್ಥಾನಗಳು ನಡೀತಾ ಐತೆ. ಸೊ ಎಲ್ಲ ಏನೋ ಕುಲ ಬಾಂಧವರು ಸೇರಿ ಮಾಡ್ಕೊಂತವ್ರೆ. ಸೊ ಅದೇ ತರಹ ಇದನ್ನು ಸಹ ಕಾಳಜಿ ವಹಿಸಿ ಎಲ್ಲ ಕುಲ ಬಾಂಧವರು ಸೇರಿ ಈ ಒಂದು ನಮ್ಮ ದೇವಸ್ಥಾನ ಏನಿದೆ, ರಾಮನ ದೇವಸ್ಥಾನ, ಪ್ರತಿಯೊಬ್ಬರ ಒಂದು ಸಹಕಾರ ಬೆಂಬಲದಿಂದ ಈ ಒಂದು ದೇವಸ್ಥಾನದ ಏಳಿಗೆಯನ್ನು ತಗೊಬನ್ನಿ ಅಂತ ಒಂದು ಈ ವಿಡಿಯೋ ಮೂಲಕ ಒಂದು ಮನವಿ ಮಾಡ್ತೀನಿ. ಯಾಕಂದ್ರೆ ಇದನ್ನ ನಮ್ಮ ದೇವರುಗಳನ್ನ ಏನು ಈ ಸ್ಥಳದಲ್ಲಿ ಇಟ್ಟು ಅಪವಿತ್ರ ಮಾಡ್ತಕ್ಕಂಥ ಒಂದು ದುರ್ವ್ಯವಸ್ಥೆಗಳು ಇಲ್ಲಿ ನಿರ್ಮಾಣವಾಗಿರೋದ್ರಿಂದ ದೇವರನ್ನ ಕಡೆಗಣಿಸಬೇಡಿ. ಆ ಊರೇ ಸರ್ವನಾಶ ಆಗ್ಬಿಡ್ತದೆ. ಇದೊಂದು ಸಂದೇಶ ನೀಡ್ತಾ ಇದ್ದೀನಿ. ದೇವರನ್ನ ಅಪಮಾನ ಮಾಡ್ತಕ್ಕಂಥದ್ದು, ಅವಮಾನ ಮಾಡ್ತಕ್ಕಂಥದ್ದು, ಅದು ನಿಜಕ್ಕೂ ಅದು ಯಾವುದೇ ಆಗಲಿ, ಹಿಂದೂ ದೇವಾಲಯ ಆಗಲಿ, ಯಾವುದೇ ಆಗಲಿ, ಪ್ರತಿಯೊಂದು ದೇವಾಲಯ ಆಗಲಿ, ಸೊ ಆ ಕಾರ್ಯವನ್ನು, ಆ ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಹೋಗಬೇಡಿ ಅಂತ ವಿಡಿಯೋ ಮೂಲಕ ಒಂದು ಮನವಿ ಮಾಡ್ತಾ ಇದ್ದೀನಿ. ಸೊ ನಮ್ಮ ಹೂವಿನ ವ್ಯಾಪಾರಸ್ಥರು, ನಮ್ಮ ಏನು ರಮೇಶ್ ಎಂಬಾತ ನಮ್ಮ ಹುಡುಗರು, ಸೊ ಈ ರೀತಿಯ ಒಂದು ಸ್ವಚ್ಛತೆಯನ್ನು ಅವರು ಸ್ವಇಚ್ಛೆಯಿಂದ, ಸ್ವಂತ ಹಣದಿಂದ ಈ ಕಾರ್ಯವನ್ನು ಮಾಡಿಸ್ತಾ ಇದ್ದಾರೆ. ಸೊ ಇವರ ಕಾರ್ಯಕ್ಕೆ ಒಂದು ಮೆಚ್ಚುಗೆ ಇರಲಿ ಅಂತ ಹೇಳ್ತಾ, ಸೊ ಈ ಒಂದು ದೇವಸ್ಥಾನದ ಏಳಿಗೆಗಾಗಿ ಒಂದು ಸರ್ಕಾರಗಳು ಕೈಗೆತ್ತಬೇಕು. ಇಲ್ಲ ಅಂತಂತಂದ್ರೆ ನಮ್ಮ ಗ್ರಾಮದವರೇ ಒಂದು ಒಳ್ಳೆ ಮನಸ್ಸು ಮಾಡಿ, ಉದಾರವಾದ ಒಂದು ಮನಸ್ಸು ಮಾಡಿ, ಎಲ್ಲ ಕುಲ ಬಾಂಧವರು ಸೇರಿ ಇದನ್ನ ಒಂದು ಜೀರ್ಣೋದ್ಧಾರ ಮಾಡಿ ಅಂತ. ನಮ್ಮಲ್ಲಿ ಏನು ಗೊತ್ತಾ, ದೇವ್ರಿಗೆ ಅಂದರೆ ನಿಮ್ಗೆ ಲಕ್ಷ ಗಟ್ಟಲೆ ಸುರಿತಾರೆ. ಅರ್ಥ ಮಾಡ್ಕೊಳ್ಳಿ. ನಮ್ಮ ಎಲ್ಲ ಧರ್ಮದ ಯಜಮಾನರು, ವಿಶೇಷವಾಗಿ ಯಜಮಾನರು ಸೇರಿಕೊಂಡು ಇದೊಂದು ಕ್ರಮ ಕೈಗೆತ್ಕೊಳ್ಳಿ. ಖಂಡಿತವಾಗಿ ಎಲ್ಲರೂ ಕೈ ಜೋಡಿಸ್ತಾರೆ. ಎಲ್ಲರೂ ಮನೆಗೊಂದು 5,000 ಹಾಕ್ಬಿಟ್ರೆ ಬಂಗಾರದಂಥ ದೇವಸ್ಥಾನ ನಿರ್ಮಾಣ ಆಗುತ್ತೆ. ಅರ್ಥ ಆಯ್ತಾ? ಎಲ್ಲ ಹಾಕ್ತಾರೆ, ಮುಲಾಜಿಲ್ದೆ ಹಾಕ್ತಾರೆ. ದುಡ್ಡಿನ ವಿಚಾರಕ್ಕೆ ಯಾರು ಸಹ ಇವತ್ತಿನ ಕಾಲಮಾನಕ್ಕೆ ಹಿಂದೇಟ್ ಹಾಕಲ್ಲ. ಮನೆಗೆ 1,000 ಹಾಕಿದ್ರು ಎಲ್ಲ ಸೇರಿ ಮಾಡ್ಬಿಡ್ಬೋದು. ಒಂದು 5,000 ಹಾಕ್ಸಿ ದಯವಿಟ್ಟು ಪ್ರತಿಯೊಬ್ಬ ಕುಲ ಬಾಂಧವರು ಸೇರಿ ಈ ಒಂದು ದೇವಸ್ಥಾನದ ಅಭಿವೃದ್ಧಿಯನ್ನು ನೀಡಿ ಅಂತ ಒಂದು ಮನವಿ ಮಾಡ್ತಾ ಇದ್ದೀನಿ. ಸೊ ಹಾಗೆ ಈ ಜಲಜೀವನ್ ಯೋಜನೆ ಏನಿದೆ, ಈ ದರಿದ್ರ ವ್ಯವಸ್ಥೆ ಏನಿದೆ, ಅದನ್ನ ದಯವಿಟ್ಟು ಅದ್ರ ಕಡೆ ಗಮನ ಕೊಡಿ. ಎಲ್ಲ ಕಡೆ ಸ್ವಲ್ಪ ದಯವಿಟ್ಟು ಕೆಲಸನ ಆದಷ್ಟು ತುರ್ತಾಗಿ ಮಾಡಿ ಅಂತ ಅದೊಂದು ರಿಕ್ವೆಸ್ಟ್ ಮಾಡ್ಬೋದು ಅಷ್ಟೇ.